ನಮಸ್ಕಾರ. ಮುಖ್ಯಾಂಶಗಳು. ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ. ಲಾಕ್ಡೌನ್ ವಿಸ್ತರಣೆ, ಪ್ಯಾಕೇಜ್ ಘೋಷಣೆ ಸೇರಿ ಪ್ರಮುಖ ನಿರ್ಧಾರ ಸಾಧ್ಯತೆ. ರಾಜ್ಯಕ್ಕೆ 2 ಲಕ್ಷ ಕೋವಿಶೀಲ್ಡ್ ಲಸಿಕೆ, ಗುಣಮುಖರಾಗುತ್ತಿರುವವರ ಸಂಖ್ಯೆ ಗಣನೀಯ ಏರಿಕೆ. ಡಾಕ್ಟರ್ ಕೆ ಸುಧಾಕರ್. ಗ್ರಾಮೀಣ ಪ್ರದೇಶಗಳಲ್ಲಿ ಹೋಮ್ ಐಸೋಲೇಷನ್ಗೆ ಅವಕಾಶವಿಲ್ಲ, ಕೋವಿಡ್ ಕೇರ್ ಕೇಂದ್ರಗಳಲ್ಲಿಯೇ ಚಿಕಿತ್ಸೆ. ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ತೌತೆ ಚಂಡಮಾರುತ ಪ್ರಭಾವ, ಗುಜರಾತ್ನಲ್ಲಿ ಅಪಾರ ಹಾನಿ, ಮಳೆ ಬಾಧಿತ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ವಾರ್ತೆಗಳ ವಿವರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಸಚಿವರುಗಳು ಹಾಗೂ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸುತ್ತಿದ್ದಾರೆ. ಪ್ರಸ್ತುತ ರಾಜ್ಯದಲ್ಲಿ ಜಾರಿಯಲ್ಲಿರುವ ಲಾಕ್ಡೌನ್ ವಿಸ್ತರಿಸುವ ಕುರಿತು ಹಾಗೂ ಕೆಲ ವಲಯಗಳಿಗೆ ಸಭೆಯ ಬಳಿಕ ಸುದ್ದಿಗೋಷ್ಠಿ ನಡೆಸಲಿರುವ ಮುಖ್ಯಮಂತ್ರಿ ಮಹತ್ವದ ನಿರ್ಧಾರಗಳನ್ನು ಪ್ರಕಟಿಸುವ ನಿರೀಕ್ಷೆಯಿದೆ. ಇದೇ 10ರಿಂದ ರಾಜ್ಯಾದ್ಯಂತ ಜಾರಿಯಲ್ಲಿರುವ ಲಾಕ್ಡೌನ್ ಇದೇ 24ರಂದು ಕೊನೆಗೊಳ್ಳುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಸುದ್ದಿಗೋಷ್ಠಿ ಮಹತ್ವ ಪಡೆದುಕೊಂಡಿದೆ. ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆಯುತ್ತಿರುವ ಮಹತ್ವದ ಸಭೆಯ ಕುರಿತು ನಮ್ಮ ಪ್ರತಿನಿಧಿ ಅನಂತಕುಮಾರ್ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ. ಅನಂತ್, ನನ್ನ ಧ್ವನಿ ಕೇಳ್ತಾ ಇದ್ಯಾ? ಹೇಳಿ ಜ್ಯೋತಿ ಅವರೇ. ಅನಂತ್ ಅವರೇ, ಇಂದಿನ ಸಭೆಯಲ್ಲಿ ಏನೆಲ್ಲ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗ್ತಿದೆ ಮತ್ತೆ ಸಭೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ? ಹೌದು, ರಾಜ್ಯದಲ್ಲಿ ಏನು ಮೇ 24ರವರೆಗೂ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ವಿಧಿಸಿದಂತ ಲಾಕ್ಡೌನ್ ಏನು 24ಗೆ ಅಂತಿಮವಾಗಲಿದೆ. ಸೊ ಈ ಲಾಕ್ಡೌನ್ ವಿಸ್ತರಣೆ ಮಾಡಬೇಕಾ ಅಥವಾ ಕೊರೋನಾ ನಿಯಂತ್ರಣಕ್ಕೆ ಯಾವ್ದೆಲ್ಲ ಕ್ರಮಗಳನ್ನ ಜಾರಿ ಮಾಡಬೇಕು, ಸೊ ಮುಂದಿನ ಯಾವ ರೀತಿಯಾದ ಒಂದು ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಮುಖ್ಯಮಂತ್ರಿಗಳಿಂದ ಗೃಹ ಕೃಷ್ಣಾದಲ್ಲಿ ಸೊ ತಮ್ಮ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸೊ ಹಲವು ಪ್ರಮುಖ ಸಚಿವರು ಗೋವಿಂದ ಕಾರಜೋಳ ಆಗಿರ್ಬೋದು, ಆರ್ ಅಶೋಕ್ ಅವರು ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ವಿ ಸೋಮಣ್ಣ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು, ಬೈರತಿ ಬಸವರಾಜ್ ಅವರು, ಎಸ್.ಟಿ. ಸೋಮಶೇಖರ್ ಅವರು ಸೇರಿದಂತೆ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಒಂದು ಉಪಸ್ಥಿತಿಯಲ್ಲಿ ಒಂದು ಸಭೆಯನ್ನು ನಡೆಸಿದ್ದಾರೆ. ಸೊ ಈ ಸಭೆ ಬಳಿಕ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಸೇರಿದಂತೆ ನಿಯಂತ್ರಣಕ್ಕೆ ಯಾವ್ದೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಒಂದು ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಅನ್ನೋ ಮಾಹಿತಿ ಇದೆ. ಸೊ ಇದಾದ ನಂತರ ಮುಖ್ಯಮಂತ್ರಿಗಳು ಒಂದು ಸುದ್ದಿಗೋಷ್ಠಿಯನ್ನ ನೆರವೇರಿಸಿ ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಅಂಶಗಳನ್ನ ಹಂಚಿಕೊಂಡಿದ್ದಾರೆ. ಸೊ ಈ ಒಂದು ಕುತೂಹಲಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ. ಹಾಗೆ ಅನಂತ್, ಲಾಕ್ಡೌನ್ ವಿಸ್ತರಣೆ ಮತ್ತು ಕೆಲ ವರ್ಗಗಳಿಗೆ ವಿಶೇಷ ಆರ್ಥಿಕ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಇದೆಯಾ? ಹೌದು, ಈಗ ಏನು ರಾಜ್ಯದಲ್ಲಿ ಎಲ್ಲರ ನಿರೀಕ್ಷೆ ಇರೋದು ಅದೇ ಪ್ರಮುಖವಾಗಿ. ಸೊ ಈ ಲಾಕ್ಡೌನ್ ನಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ರೈತರು ಸೇರಿದಂತೆ ಆಟೋ ಚಾಲಕರು ಅಥವಾ ಟ್ಯಾಕ್ಸಿ ಚಾಲಕರು ಮತ್ತೆ ದಿನಗೂಲಿ ಕಾರ್ಮಿಕರು, ಈ ರೀತಿ ಹಲವು ವರ್ಗಗಳ ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಹಲವು ವರ್ಗಗಳಿಗೆ ಲಾಕ್ಡೌನ್ ಒಂದು ತುಂಬಾ ರೀತಿಯ ಪರಿಣಾಮಕಾರಿಯಾಗಿ ಮಹತ್ವ ಬೀರಿದೆ. ಸೊ ಈ ನಿಟ್ಟಿನಲ್ಲಿ ಒಂದು ವೇಳೆ ಲಾಕ್ಡೌನ್ ಏನಾದರೂ ಕಂಟಿನ್ಯೂ ನಿರಂತರವಾಗಿ ಮುಂದುವರಿಸಿದ್ರೆ ಸೊ ಈ ವರ್ಗಗಳಿಗೆ ಯಾವ ರೀತಿಯ ಒಂದು ಆರ್ಥಿಕ ನೆರವು ನೀಡಬೇಕು ಅನ್ನೋದು ಒಂದು ಸರ್ಕಾರದ ಪ್ರಮುಖ ಚರ್ಚೆ ಆಗಿದೆ. ಸೊ ಈ ಒಂದು ಎಲ್ಲ ಪ್ರಮುಖ ಅಂಶಗಳನ್ನ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಸೊ ಈ ಮಹತ್ವದ ಸಭೆಯ ಬಳಿಕ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ನೆರವೇರಿಸಿ ಯಾವ್ದೆಲ್ಲ ಮಾಹಿತಿಗಳನ್ನ ತಿಳಿಸಿಕೊಡ್ತಾರೆ ಅಂತ ಎಲ್ಲರಿಗೂ ಕುತೂಹಲ ಮೂಡಿದೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜ್ಯಕ್ಕೆ 2 ಲಕ್ಷ ಕೋವಿಶೀಲ್ಡ್ ಲಸಿಕೆ ಪೂರೈಕೆಯಾಗಿದೆ ಎಂದು ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರದ ನೇರ ಖರೀದಿ ಪ್ರಕ್ರಿಯೆ ಅಡಿ ಈ ಲಸಿಕೆ ರಾಜ್ಯಕ್ಕೆ ಆಗಮಿಸಿದ್ದು, ರಾಜ್ಯ ಲಸಿಕಾ ಉಗ್ರಾಣದಲ್ಲಿ ದಾಸ್ತಾನು ಇಡಲಾಗಿದೆ ಎಂದು ಅವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಳ್ಳುತ್ತಿರುವುದು ಜನಸಾಮಾನ್ಯರಿಗೆ ಸಕಾರಾತ್ಮಕ ಸಂದೇಶ ರವಾನಿಸಿದಂತಾಗಿದೆ. ಹೊಸ ಸೋಂಕು ಪ್ರಕರಣಗಳಿಗಿಂತ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬಂದಿದೆ ಎಂದು ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಈ ನಡುವೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಸಚಿವರು ಮಾತನಾಡಿ, ಪುಣೆಯಲ್ಲಿರುವ ಸಂಸ್ಥೆಗೆ 2 ಕೋಟಿ ಲಸಿಕೆ ನೀಡುವಂತೆ ಕೇಳಲಾಗಿದೆ. ರಾಜ್ಯ ಖರೀದಿ ಮಾಡಿರುವ 2 ಲಕ್ಷ ಡೋಸ್ ಈಗಾಗಲೇ ಬಂದಿದೆ. 45 ವರ್ಷ ಮೇಲ್ಪಟ್ಟವರಿಗೆ 2ನೇ ಡೋಸ್ ಲಸಿಕೆ ನೀಡುವುದರ ಜೊತೆಗೆ ಮೊದಲ ಡೋಸ್ ಪಡೆಯುವವರಿಗೂ ಕೂಡ ಈ ಸೌಲಭ್ಯ ಒದಗಿಸಲಾಗುತ್ತಿದೆ ಎಂದರು.
ಕೇಂದ್ರ ಸರ್ಕಾರ ಈವರೆಗೆ ರಾಜ್ಯಕ್ಕೆ 1,11,26,340 ಲಸಿಕೆ ನೀಡಿದೆ. ರಾಜ್ಯ ಸರ್ಕಾರದಿಂದ ಇಲ್ಲಿಯವರೆಗೆ 9,50,000 ಕೋವಿಶೀಲ್ಡ್ ಲಸಿಕೆ ಖರೀದಿ ಮಾಡಲಾಗಿದೆ. 1,44,120 ಕೋವ್ಯಾಕ್ಸಿನ್ ಲಸಿಕೆ ಪಡೆಯಲಾಗಿದೆ. ಒಟ್ಟಾರೆ 1,22,20,510 ಡೋಸ್ ರಾಜ್ಯಕ್ಕೆ ದೊರೆತಿದೆ ಎಂದು ಸಚಿವರು ತಿಳಿಸಿದರು. 50,000 ಡೋಸಸ್ ನಮಗೆ ಬಂದಿದೆ ಕೋವಿಶೀಲ್ಡ್. ಕೋವ್ಯಾಕ್ಸಿನ್ನು 1,44,170. ಒಟ್ಟಾರೆಯಾಗಿ ನಮಗೆ 1,22,20,510 ಇಷ್ಟು ಡೋಸುಗಳು ಎರಡೂ ಲಸಿಕೆಗಳು ಬಂದಿರುವಂಥದ್ದು. ಇಲ್ಲಿವರೆಗೂ ಕೂಡ 1,13,61,234 ಜನರಿಗೆ ಇಲ್ಲಿ ತನಕ ನಾವು ಲಸಿಕೆಯನ್ನು ಕೊಟ್ಟಿದ್ದೀವಿ. 1,02 ಸೇರಿ ಕ್ಯುಮ್ಯುಲೇಟಿವ್ 1,13,61,234. ರಾಮನಗರದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಜಿಲ್ಲಾ ಆಸ್ಪತ್ರೆಗೆ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಅಪರ ಜಿಲ್ಲಾಧಿಕಾರಿ ಜವರೇಗೌಡ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಚಿವರು, ರಾಜ್ಯದಲ್ಲಿ ಕೊರೋನಾ ಸೋಂಕಿತರಿಗೆ ಅಗತ್ಯ ಚಿಕಿತ್ಸೆ ಒದಗಿಸಲಾಗುತ್ತಿದೆ. ರಾಜ್ಯಾದ್ಯಂತ 60,000 ಆಮ್ಲಜನಕದ ಹಾಸಿಗೆಗಳಿದ್ದು 1,000 ಮೆಟ್ರಿಕ್ ಟನ್ನಷ್ಟು ಆಮ್ಲಜನಕವನ್ನು ತುಂಬಲಾಗಿದೆ. ಇದರ ಪ್ರಮಾಣವನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿಸಲಾಗುವುದು ಎಂದು ತಿಳಿಸಿದರು. ಲಾಕ್ಡೌನ್ ವಿಸ್ತರಣೆ ಕುರಿತು ಮುಖ್ಯಮಂತ್ರಿ ಮತ್ತು ಸಚಿವರೊಂದಿಗೆ ನಡೆಸಲಿರುವ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಜಿಲ್ಲೆಗಳ ಗ್ರಾಮೀಣ ಪ್ರದೇಶಗಳಲ್ಲಿ ಕೊರೋನಾ ಸೋಂಕಿತರನ್ನು ಇನ್ನು ಮುಂದೆ ಮನೆಯಲ್ಲಿ ಕ್ವಾರಂಟೈನ್ ಮಾಡುವುದಿಲ್ಲ. ಸೋಂಕು ದೃಢಪಟ್ಟ ಕೂಡಲೇ ಅವರನ್ನು ಕೋವಿಡ್ ಕೇರ್ ಕೇಂದ್ರಗಳಿಗೆ ವರ್ಗಾಯಿಸಿ ಚಿಕಿತ್ಸೆ ನೀಡಲಾಗುವುದು. ಅಲ್ಲಿನ ವೈದ್ಯರು, ನರ್ಸ್ಗಳು ಹಾಗೂ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಸೋಂಕಿತರಿಗೆ ಆರೈಕೆ ಮಾಡುತ್ತಾರೆ ಎಂದು ತಿಳಿಸಿದರು. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಕಾನೂನಿನ ಪ್ರಕಾರವಾಗಿ ನೋಂದಣಿ ಮಾಡ್ಕೊಂಡಿರಬೇಕು. ನೋಂದಣಿ ಮಾಡ್ಕೊಂಡಿಲ್ಲದೆ ಇರಲಿ, ಎಲ್ಲರಿಗೂ ಇವತ್ತು ರಾಜ್ಯ ಉದ್ದಾಗಲದಲ್ಲಿ ಎಲ್ಲ ಕಡೆನೂ ಆಕ್ಸಿಜನ್ ಕೊಡುವಂಥದ್ದನ್ನ ಮಾಡೋಂಥದ್ದಾಗಿದೆ. ಒಟ್ಟು ಇವತ್ತು ಕೊರತೆ ಇಲ್ಲದಂಗೆ ನೋಡ್ಕೊಳ್ಳುವಂಥದ್ದನ್ನ ಮಾಡೋಂಥದ್ದಾಗಿದೆ. ಇನ್ನೂ ನಾವು ಬೆಡ್ಡನ್ನು ಹೆಚ್ಚಿಸಬೇಕು, ಇನ್ನೂ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂದಾಗ ಇನ್ನೂ ಒಂದಿಷ್ಟು ಬೇಡಿಕೆಗಳು ಜಾಸ್ತಿ ಇರುತ್ತೆ. ಈ ದಿಕ್ಕಿನಲ್ಲಿ ಇವತ್ತು ರಾಜ್ಯದಲ್ಲಿ ಏನೊಂದು ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಹಾಸ್ಪಿಟಲ್ಗಳು, ಜಿಲ್ಲಾ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ ಎಲ್ಲ ಕಡೆಯೂ ಆಕ್ಸಿಜನ್ ಜನರೇಟರ್ ಪ್ಲ್ಯಾಂಟನ್ನು ಅಳವಡಿಸ್ತಾ ಇದ್ದೀವಿ. ಮತ್ತು ಎಲ್ಲ ತಾಲೂಕು ಹಾಸ್ಪಿಟ್ಲಲ್ಲಿ ಇರ್ತದೆ, ಎಲ್ಲ ಸಮುದಾಯ ಕೇಂದ್ರಗಳಲ್ಲೂ ಆಕ್ಸಿಜನ್ ಜನರೇಟರ್ ಇರ್ತದೆ. ಇನ್ನು ಮುಂದಿನ ದಿನದಲ್ಲಿ ಸ್ವಾಯತ್ತತೆಯನ್ನು ಹೆಚ್ಚಿನ ಇಂಡಿಪೆಂಡೆಂಟ್ ಆಗೋ ನಿರ್ವಹಣೆ ಆಗೋ ರೀತಿಯಲ್ಲಿ ಮಾಡೋಂಥದ್ದಾಗ್ತದೆ. ಧಾರವಾಡ ಜಿಲ್ಲೆಯಾದ್ಯಂತ ಇಂಡಿಯಾ ಫುಡ್ ಬ್ಯಾಂಕಿಂಗ್ ನೆಟ್ವರ್ಕ್ ಸಂಸ್ಥೆಯಿಂದ ಕೊರೋನಾ ವಾರಿಯರ್ಸ್ಗಳಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ನಿನ್ನೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಈ ಸಂಸ್ಥೆಯಲ್ಲಿ 1,000 ಜನ ಸ್ವಯಂ ಸೇವಕರು ಸೇರಿ ಕೊರೋನಾ ವಾರಿಯರ್ಸ್ಗಳಿಗೆ ಅಗತ್ಯ ಆಹಾರ ಪದಾರ್ಥಗಳನ್ನು ಪೂರೈಕೆ ಮಾಡುತ್ತಿದ್ದಾರೆ. ಈ ಕಿಟ್ನಲ್ಲಿ ಹಾಲಿನ ಉತ್ಪನ್ನಗಳು, ಬಿಸ್ಕೆಟ್, ಜ್ಯೂಸ್ನಂತಹ ಪೌಷ್ಟಿಕ ಪದಾರ್ಥಗಳಿವೆ. ಸಂಸ್ಥೆಯ ಈ ಕಾರ್ಯ ಇತರರಿಗೆ ಮಾದರಿಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಪ್ರಹ್ಲಾದ್ ಜೋಶಿ, ಇಂಡಿಯಾ ಫುಡ್ ಬ್ಯಾಂಕಿಂಗ್ ನೆಟ್ವರ್ಕ್ ಸಂಸ್ಥೆಯು ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಜನರ ಸೇವೆಗೆ ನಿಂತಿರುವುದು ಶ್ಲಾಘನೀಯ ಎಂದರು. ಜಿಲ್ಲೆಗೆ ಅಗತ್ಯ ಆಮ್ಲಜನಕ ಪೂರೈಕೆ ಮಾಡಲಾಗುತ್ತಿದೆ. ನಗರದ ಹಿಮ್ಸ್ ಆಸ್ಪತ್ರೆಗೆ 25 ನೂತನ ವೆಂಟಿಲೇಟರ್ಗಳು ಬರಲಿದೆ. ಅವು ಬಂದ ತಕ್ಷಣದಿಂದಲೇ ಕಾರ್ಯಗತಗೊಳಿಸಲಾಗುವುದು ಎಂದು ತಿಳಿಸಿದರು. ಇವುಗಳನ್ನು ಒಳಗೊಂಡಂತೆ ಈ ಬಾಕ್ಸ್ ಅನ್ನು ಮಾಡಿದ್ದಾರೆ. ಎಲ್ಲ ವೀಕರ್ ಸೆಕ್ಷನ್ಗಳಿಗೆ ಕೋವಿಡ್ ವಾರಿಯರ್ಸ್ಗೆ ಸುಮಾರು 3,64,000 ಕೊಡುವಂಥ ಒಂದು ಪ್ಲ್ಯಾನನ್ನು ಮಾಡಿ ಅದಕ್ಕೆ ಅವರು ಪರಿಶ್ರಮವನ್ನು ಪಟ್ಟಿದ್ದಾರೆ.
ಆಕ್ಸಿಜನ್ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಕಂಡು ಬರ್ತಾ ಹಿನ್ನೆಲೆಯಲ್ಲಿ ಈಗ 25 ವೆಂಟಿಲೇಟರ್ ಕಳಿಸ್ಲಿಕ್ಕೆ ನಾನು ರಾಜ್ಯ ಸರ್ಕಾರದ ಪ್ರಮುಖ ಅಧಿಕಾರಿಗಳೊಂದಿಗೆ ನಿನ್ನೆಯಿಂದ ಸತತ ಸಂಪರ್ಕದಲ್ಲಿದ್ದೆ. ಈಗ ಬರ್ತಾನೂ ನಾನು ಮಾತನಾಡಿದೆ. ಈಗ 25 ವೆಂಟಿಲೇಟರು ಹುಬ್ಬಳ್ಳಿ ಕಿಮ್ಸಕ್ಕೆ ಲೋಡ್ ಆಗ್ತಾಯಿದೆ. ಸೊ ಅದು ನಾಳೆ ಬರ್ತಾ ಇದ್ದಂಗೆ ನಾನು ತಕ್ಷಣ ಅದನ್ನು ಆ್ಯಕ್ಟಿವೇಟ್ ಮಾಡಿ ಹೆಚ್ಚಿನ ವೆಂಟಿಲೇಟರ್ ಅದೇ ಭಾಳ ಆಗಬೇಕು, ಇನ್ನೂ ಹೆಚ್ಚಿನ ಮಾಡಬೇಕು ಅಂತ ನಮ್ಮ ಅಪೇಕ್ಷೆ ಇಲ್ಲ. ಅಂದರೆ ಅಷ್ಟರಲ್ಲಿ ಕಂಟ್ರೋಲ್ ಬರಬೇಕು ಅಂತಿದೆ. ಆ ರೀತಿ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೇವೆ. ಇನ್ನೊಂದು ಟ್ಯಾಂಕರ್ ಆಕ್ಸಿಜನ್ ಕೂಡ ಇವತ್ತು ಬಂದು ಸೇರಲಿದೆ. ಆಕ್ಸಿಜನ್ ಕೊರತೆ ನಿವಾರಿಸಲು ಒಡಿಶಾ ಮತ್ತು ವಿಶಾಖಪಟ್ಟಣದಿಂದ ರಾಜ್ಯಕ್ಕೆ ಆಕ್ಸಿಜನ್ ತರಿಸಿಕೊಳ್ಳಲಾಗುತ್ತಿದೆ ಎಂದು ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಇಲಾಖೆ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವ ಸುರೇಶ್ ಕುಮಾರ್ ನಿನ್ನೆ ತಿಳಿಸಿದ್ದಾರೆ. ಸ್ಥಳೀಯ ಮಟ್ಟದ ಆಕ್ಸಿಜನ್ ಉತ್ಪಾದನೆಯನ್ನು ಸ್ಥಳೀಯವಾಗಿಯೇ ಉಪಯೋಗ ಪಡಿಸಿಕೊಳ್ಳುತ್ತೇವೆಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಕೇಂದ್ರಕ್ಕೆ ಮನವಿ ಮಾಡಿದ್ದಾರೆ. ಕೇಂದ್ರದ ಒಪ್ಪಿಗೆ ನೀಡುವ ಭರವಸೆಯಲ್ಲಿದ್ದೇವೆ ಎಂದು ಹೇಳಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ಸೋಂಕು ತಡೆಗಟ್ಟುವ ಮೂಲಕ ಕೊರೋನಾ ಮುಕ್ತ ಗ್ರಾಮ ಎಂದು ಘೋಷಿಸುವಂತೆ ಜಿಲ್ಲಾ ಪಂಚಾಯಿತಿಗೆ ಮಾಹಿತಿ ನೀಡಲಾಗಿದೆ. ಆ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಸೋಂಕನ್ನು ಸಂಪೂರ್ಣವಾಗಿ ಹತೋಟಿಗೆ ತರಲು ರಾಜ್ಯ ಸರ್ಕಾರ ಸೂಚಿಸಿದೆ. ಯಶಸ್ವಿ ಆಗುತ್ತೆ ಅಂತ ಜಗದೀಶ್ ಶೆಟ್ಟರ್ ಅವರು ನಮಗೆ ತಿಳಿಸಿದ್ದಾರೆ. ಇದು ಒಂದು. ನಾವು ಆಮ್ಲಜನಕವನ್ನ ಲೋಕಲ್ ಅಲ್ಲೇ ಹೇಗೆ ಜಾಸ್ತಿ ಮಾಡ್ಕೊಳ್ಬಹುದು? ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ ಮುಖಾಂತರ, ಇನ್ನೊಂದು ಆಕ್ಸಿಜನ್ ಜನರೇಟರ್ ಮುಖಾಂತರ, ಇನ್ನೊಂದು ಆಕ್ಸಿಜನ್ ಅನ್ನ ಆಪ್ಟಿಮಲ್ ಯೂಸೇಜ್ ಮಾಡುವಂಥದ್ದು. ಯಾವ ರೀತಿ ಉಪಯೋಗ ಮಾಡಬೇಕು, ಎಷ್ಟು ಅಂತ. ಸೊ ಇದೆಲ್ಲ ಮಾಡಿ ನಾವು ಈ ಕಾರ್ಯ ಇವತ್ತು ಮಾಡಿಕೊಂಡು ಬಂದಿದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಆಕ್ಸಿಜನ್ಗೋಸ್ಕರ ಒಬ್ರು ನೋಡಲ್ ಆಫೀಸರ್ನ ಮಾಡಿ, ಏಡುಗುಂಡಲ ಅಂತ ನಮ್ಮ DFO, ಜೊತೆಗೆ ತಾಲೂಕುಗಳಿಂದಲೂ ಕೂಡ ಒಬ್ಬ ನೋಡಲ್ ಆಫೀಸರ್ನ ಮಾಡಿ, ಜೊತೆಗೆ ಫಿಲ್ಲಿಂಗ್ ಪಾಯಿಂಟ್ ಅಲ್ಲಿ ಕೂಡ ಒಬ್ಬೊಬ್ಬರ 4 ಜನ 6 ಜನ ನೋಡಲ್ ಆಫೀಸರ್ಸ್ ನಾವು ಮಾಡಿದ್ದೀವಿ. ಅವರು ಆಲ್ಮೋಸ್ಟ್ 24 ಅವರ್ಸ್ ಅಲ್ಲಿ ಇರೋಂಗೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಅನ್ನ ಆಪ್ಟಿಮಮ್ ಯೂಸ್ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಅವಶ್ಯಕತೆಗೆ ತಕ್ಕಂತೆ ನಮಗೂ ಕೂಡ ಅವರು ಜಾಸ್ತಿ ಮಾಡ್ತಾ ಇದ್ದಾರೆ. ಹೆಚ್ಚು ಆಕ್ಸಿಜನ್ ಕಾನ್ಸಂಟ್ರೇಷನ್, ಮತ್ತೆ ಇವಾಗೇನು 12 ದಿವಸದಲ್ಲಿ ಆಕ್ಸಿಜನ್ ಜನರೇಟರ್ ಬರುತ್ತೆ, ಅದನ್ನು ಮುಖಾಂತರ ಮಾಡ್ಕೊಳ್ತೀವಿ. ಕೋವಿಡ್-19 ನಿರ್ವಹಣೆಗೆ ಬೇಕಾದ ಔಷಧಿಗಳ ಲಭ್ಯತೆ ಕುರಿತು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ನಿನ್ನೆ ಔಷಧೀಯ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ದೇಶಾದ್ಯಂತ ಔಷಧಗಳು ಯಾವುದೇ ಅಡಚಣೆಯಿಲ್ಲದೆ ಲಭ್ಯವಾಗುವುದನ್ನು ಖಚಿತಪಡಿಸಿಕೊಳ್ಳಲು ಔಷಧೀಯ ಇಲಾಖೆಯು ರಾಜ್ಯಗಳೊಂದಿಗೆ ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಔಷಧ ಇಲಾಖೆಯು ಎಲ್ಲ ರಾಜ್ಯಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುತ್ತಿದ್ದು, ಯಾವುದೇ ರೀತಿಯ ಸಮಸ್ಯೆಯಾಗದಂತೆ ಆದ್ಯತಾನುಸಾರ ಕೆಲಸ ಮಾಡುತ್ತಿದೆ ಎಂದು ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಕೋವಿಡ್ನಿಂದಾಗಿ ಕಬ್ಬು ಬೆಳೆಗಾರರು ಆರ್ಥಿಕ ಸಂಕಷ್ಟದಲ್ಲಿದ್ದು, ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ ಕಬ್ಬಿನ ಹಣವನ್ನು ತಕ್ಷಣ ಅವರಿಗೆ ಪಾವತಿಸಬೇಕು ಎಂದು ಸಕ್ಕರೆ ಹಾಗೂ ಪೌರಾಡಳಿತ ಖಾತೆ ಸಚಿವ ಎಂಟಿಬಿ ನಾಗರಾಜ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಒಂದು ವೇಳೆ ಕಾರ್ಖಾನೆಗಳು ಬಾಕಿ ಹಣ ಪಾವತಿಸಲು ವಿಫಲವಾದಲ್ಲಿ ಕಬ್ಬು ನಿಯಂತ್ರಣ ಕಾಯ್ದೆಯ ಅನ್ವಯ ವಸೂಲಾತಿ ಕ್ರಮ ಜರುಗಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳಿಗೆ ಈ ಕುರಿತು ಆದೇಶ ಹೊರಡಿಸಿರುವ ಸಚಿವರು ರಾಜ್ಯದಲ್ಲಿ 2020-21ನೇ ಕಬ್ಬು ಹಂಗಾಮಿನಲ್ಲಿ 64 ಸಕ್ಕರೆ ಕಾರ್ಖಾನೆಗಳು ಏಪ್ರಿಲ್ 30ರವರೆಗೆ 440.80 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅರೆದು 42.94 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆ ಉತ್ಪಾದಿಸಿವೆ. ಈ ಅವಧಿಯಲ್ಲಿ 1324.49 ಕೋಟಿ ರೂಪಾಯಿ ಕಬ್ಬಿನ ಬಿಲ್ಲನ್ನು ಬಾಕಿ ಉಳಿಸಿಕೊಳ್ಳಲಾಗಿದೆ. ತಕ್ಷಣ ಈ ಹಣವನ್ನು ಪಾವತಿಸುವಂತೆ ಸೂಚಿಸಿ ಸಕ್ಕರೆ ಕಾರ್ಖಾನೆಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಎಂದು ಹೇಳಿದರು. ತೌತೆ ಚಂಡಮಾರುತದಿಂದಾಗಿ ಗುಜರಾತ್ನ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ತೀವ್ರ ಹಾನಿ ಉಂಟಾಗಿರುವ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಗುಜರಾತ್ನ ಹಲವು ಭಾಗಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಿಂದಾಗಿ ಸಾವಿರಾರು ಮರಗಳು ನೆಲಕಚ್ಚಿದ್ದು, ವಿದ್ಯುತ್ ಕಂಬಗಳು ಧರೆಗುರುಳಿವೆ.
ಸಾವಿರಾರು ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಸ್ಥಗಿತಗೊಂಡಿದ್ದು ಭೂಕುಸಿತಗಳು ಉಂಟಾಗಿ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಕೆಲವೆಡೆ ಪ್ರಾಣಹಾನಿ ಕೂಡ ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಅವರು ಗುಜರಾತ್ಗೆ ಇಂದು ಭೇಟಿ ನೀಡಲಿದ್ದು ಭಾವನಗರ, ಉನಾ, ದಿಯು, ಜಫರ್ಬಾದ್ ಮತ್ತು ಮಹುವಾ ಸೇರಿದಂತೆ ಮಳೆ ಬಾಧಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ಅಲ್ಲದೆ ಅಹಮದಾಬಾದ್ನಲ್ಲಿ ಈ ಕುರಿತು ಪರಾಮರ್ಶೆ ಸಭೆ ಕೂಡ ನಡೆಸಲಿದ್ದಾರೆ. ದೇಶದಲ್ಲಿ ಕಳೆದ 15 ದಿನಗಳಿಂದಲೂ ನಿರಂತರವಾಗಿ ಕೋವಿಡ್ ಸಕ್ರಿಯ ಪ್ರಕರಣಗಳಲ್ಲಿ ಇಳಿಕೆ ಕಂಡುಬಂದಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ್ ಅಗರ್ವಾಲ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ದೇಶದ ಕೇವಲ 8 ರಾಜ್ಯಗಳಲ್ಲಿ ಮಾತ್ರ ನಿತ್ಯ 10,000ಕ್ಕಿಂತ ಹೆಚ್ಚು ಹೊಸ ಪ್ರಕರಣ ವರದಿಯಾಗುತ್ತಿದೆ. 26 ರಾಜ್ಯಗಳಲ್ಲಿ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 4,22,000 ಜನರು ಗುಣಮುಖರಾಗಿದ್ದಾರೆ. ಅದೇ ವೇಳೆ ನಿರಂತರವಾಗಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯೂ ಇಳಿಕೆಯಾಗುತ್ತಿದೆ ಎಂದು ತಿಳಿಸಿದರು. यह करीब 1 महीने बाद हमने इस स्तर पर नोट किया है, जो कि एक बहुत ही पॉजिटिव ट्रेंड है। और जैसे मैंने आपसे सबमिट किया है, बहुत जरूरी है कि उसी स्तर पर हमारे कार्य चलते रहें। एक और विषय हम आप सबके सामने प्रस्तुत करना चाहेंगे, हाईलाइट करना चाहेंगे। अगर आप देखें कि हमारे देश और हमारे देश की तरह दूसरे देशों में कितने केसेस पाए गए और वह जनसंख्या का कितना प्रतिशत है, तो पिछले 1 साल 4 महीने के कंटिन्यूड एफर्ट्स by the medical fraternity, by the states and districts in coordination with union government, we had been able to ensure कि हमारा इन्फेक्शन फैला जरूर है, लेकिन अभी भी केवल 1.8% देश की पॉपुलेशन ही उस इन्फेक्शन की चपेट में आई है जो कि पॉजिटिव पाई गई। आप इसको अगर दूसरे देशों से तुलना करें तो पाते हैं कि कुछ और देशों में यह, जैसे कि अमेरिका में अराउंड 10.1% पॉपुलेशन इन्फेक्टेड और पॉजिटिव पाई गई। ब्राजील में यह बढ़ते बढ़ते करीब 7.3% है। फ्रांस जैसे विकसित देश में भी यह 9% है। इसी तरह रशिया में 3.4%, इटली में 7.4%। तो हमारे जो एफर्ट फील्ड पर रहे, जिसमें हमने इफेक्टिवली कम्युनिटी को इन्वॉल्व किया और डिस्ट्रिक्ट एडमिनिस्ट्रेशन पर जो एफर्ट किए, उसके तहत हमने इन्फेक्शन के स्प्रेड को काफी हद तक रोका है। यानी कि आज भी हमारे देश की केवल 2% पॉपुलेशन ही इन्फेक्शन या पॉजिटिव पाई गई है। उनको ನೀತಿ ಆಯೋಗದ ಸದಸ್ಯ ಡಾಕ್ಟರ್ ವಿಕೆ ಪಾಲ್ ಕಪ್ಪು ಶಿಲೀಂಧ್ರ ಸಮಸ್ಯೆ ಪ್ರಸ್ತಾಪಿಸಿ ಸ್ಟೆರಾಯ್ಡ್ ಯುಕ್ತ ಔಷಧಗಳ ಬಳಕೆಯನ್ನು ನ್ಯಾಯೋಚಿತವಾಗಿ ಮಾಡಬೇಕು. ಸಮಯಕ್ಕೆ ಮೊದಲೇ ಬಳಸಿದರೆ, ಅಗತ್ಯಕ್ಕಿಂತ ಹೆಚ್ಚು ಬಳಸಿದರೂ, ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದರೂ ಸಮಸ್ಯೆ ಆಗುತ್ತದೆ. ವೈದ್ಯರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು. ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಅಗತ್ಯವನ್ನು ಅವರು ಪ್ರತಿಪಾದಿಸಿದರು. और 3.5 लाख लगभग हमारी एएनएम वर्कर्स हैं। इसके साथ जो ग्रास रूट में हमारे एग्रीकल्चर डिपार्टमेंट के लोग हैं, पंचायती राज इंस्टीट्यूशंस के हैं, वॉलंटियर्स हैं, पहले से ही जुड़े हुए हैं। लेकिन आज जो आपके समक्ष रखा गया है कॉम्प्रिहेंसिव थॉट प्रोसेस, वो सब चीज़ों को जोड़ के और जो बेस्ट प्रैक्टिसेस अभी तक सामने आई हैं उसको भी बीच में ला के, और इस परिप्रेक्ष्य में कि किस तरह से very comprehensive and vibrant response can be mounted has been put together. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,67,334 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,59,96,330ಕ್ಕೆ ಏರಿಕೆಯಾಗಿದೆ. 3,89,851 ಮಂದಿ ಆಸ್ಪತ್ರೆಗಳಿಂದ ಹೊಸದಾಗಿ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 2,19,86,363 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 86.23% ಕುಸಿದಿದೆ. ಒಟ್ಟು 32,26,719 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 12.66%ರಷ್ಟಿದೆ. ಈವರೆಗೆ ಒಟ್ಟು 2,83,248 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ 1.11%ರಷ್ಟಿದೆ.
ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 30,309 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 22,72,374ಕ್ಕೆ ಏರಿಕೆಯಾಗಿದೆ. ನಿನ್ನೆ 58,395 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 16,74,487ಕ್ಕೆ ತಲುಪಿದೆ. ನಿನ್ನೆ 525 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 22,838ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 5,75,028 ಸಕ್ರಿಯ ಪ್ರಕರಣಗಳಿವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 8,676 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 10,73,072ಕ್ಕೆ ಏರಿಕೆಯಾಗಿದೆ. ನಿನ್ನೆ 31,795 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಒಟ್ಟು 7,22,086 ಮಂದಿ ಗುಣಮುಖರಾಗಿದ್ದಾರೆ. ಸದ್ಯ 3,40,965 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 298 ಮಂದಿ ಮೃತಪಟ್ಟಿದ್ದು, ಇದುವರೆಗೂ ಒಟ್ಟು 10,020 ಮಂದಿ ಸಾವನ್ನಪ್ಪಿದ್ದಾರೆ. ಸೋಂಕು ಪ್ರಕರಣಗಳ ಸಂಖ್ಯೆ ಈ ರೀತಿ ಇದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 18,58,09,418 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 13,12,155 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 32,03,01,177 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 20,08,296 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ರೈಲ್ವೆ ಅತಿ ಶೀಘ್ರವೇ ದೇಶಾದ್ಯಂತ ಇರುವ ತನ್ನ ಆಸ್ಪತ್ರೆಗಳಲ್ಲಿ 86 ಆಮ್ಲಜನಕ ಸ್ಥಾವರಗಳನ್ನು ಹೊಂದಲಿದೆ. ಈಗಾಗಲೇ 4 ಆಮ್ಲಜನಕ ಸ್ಥಾವರಗಳು ಕಾರ್ಯಾಚರಣೆಯಲ್ಲಿದ್ದು, 52 ಸ್ಥಾವರಕ್ಕೆ ಮಂಜೂರಾತಿ ನೀಡಲಾಗಿದೆ. ಇದರಲ್ಲಿ 30 ಸ್ಥಾವರಗಳು ವಿವಿಧ ಹಂತದಲ್ಲಿವೆ. ಈ ಮಧ್ಯೆ ಕಳೆದ ಕೆಲವು ದಿನಗಳಲ್ಲಿ ಕೋವಿಡ್ ಚಿಕಿತ್ಸೆಗೆ ಹಾಸಿಗೆಗಳ ಸಂಖ್ಯೆಯನ್ನು ರೈಲ್ವೆ 2,539 ರಿಂದ 6,972ಕ್ಕೆ ಹೆಚ್ಚಿಸಿದೆ. ವೆಂಟಿಲೇಟರ್ಗಳ ಸಂಖ್ಯೆಯನ್ನು ಸಹ 62 ರಿಂದ 296ಕ್ಕೆ ಅದು ಹೆಚ್ಚಿಸಿದೆ. ಕೋವಿಡ್ ಆಸ್ಪತ್ರೆಗಳಲ್ಲಿ ಐಸಿಯು ಹಾಸಿಗೆಗಳ ಸಂಖ್ಯೆಯನ್ನು 273 ರಿಂದ 573ಕ್ಕೆ ಹೆಚ್ಚಿಸಲಾಗಿದ್ದು, ಸೋಂಕಿತರಿಗೆ ಹೆಚ್ಚಿನ ಮತ್ತು ಉತ್ತಮ ವೈದ್ಯಕೀಯ ಸೇವೆ ಒದಗಿಸಲು ರೈಲ್ವೆ ಆಸ್ಪತ್ರೆಗಳಲ್ಲಿ ಬಿಷಾಪ್ ಯಂತ್ರಗಳು, ಆಮ್ಲಜನಕ ಸಾಂದ್ರಕಗಳು, ಆಮ್ಲಜನಕ ಸಿಲಿಂಡರ್ಗಳು ಇತ್ಯಾದಿಗಳನ್ನು ಹೆಚ್ಚಿಸಲಾಗುತ್ತಿದೆ. ಭಾರತೀಯ ರೈಲ್ವೆ 11,030 ಟನ್ ದ್ರವ ರೂಪದ ವೈದ್ಯಕೀಯ ಆಮ್ಲಜನಕವನ್ನು 13 ರಾಜ್ಯಗಳಿಗೆ ಪೂರೈಕೆ ಮಾಡಿದ್ದು, ಈ ಕಾರ್ಯ ಮುಂದುವರೆಸಲಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈವರೆಗೆ 175 ಆಕ್ಸಿಜನ್ ಎಕ್ಸ್‌ಪ್ರೆಸ್ ರೈಲುಗಳು ತಮ್ಮ ಪಯಣ ಪೂರ್ಣಗೊಳಿಸಿದ್ದು, ಹಲವು ರಾಜ್ಯಗಳಿಗೆ ಪ್ರಾಣವಾಯು ಪೂರೈಸಿದೆ. ಕರ್ನಾಟಕಕ್ಕೆ 480 ಟನ್, ಮಹಾರಾಷ್ಟ್ರಕ್ಕೆ 521 ಟನ್, ಉತ್ತರ ಪ್ರದೇಶಕ್ಕೆ 2,858 ಟನ್, ಮಧ್ಯಪ್ರದೇಶಕ್ಕೆ 476 ಟನ್, ದೆಹಲಿಗೆ 3,794 ಟನ್, ಹರಿಯಾಣಕ್ಕೆ 1,427 ಟನ್, ತೆಲಂಗಾಣಕ್ಕೆ 565 ಟನ್, ರಾಜಸ್ಥಾನಕ್ಕೆ 40 ಟನ್, ಉತ್ತರಾಖಂಡ್ಗೆ 200 ಟನ್, ತಮಿಳುನಾಡಿಗೆ 350 ಹಾಗೂ ಕೇರಳಕ್ಕೆ 118 ಟನ್ ದ್ರವರೂಪದ ಆಮ್ಲಜನಕ ಸಾಗಿಸಿದೆ ಎಂದು ವಿವರ ನೀಡಿದೆ.
ದೇಶದ ಪ್ರಥಮ ಖಾಸಗಿ ಕೋವಿಡ್ ಆಸ್ಪತ್ರೆ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಟಿಎಂಎ ಪೈ ಆಸ್ಪತ್ರೆಯ ವೈದ್ಯ ಶಶಿಕಿರಣ್ ಕೊರೋನಾ ಸೋಂಕು ಹಾಗೂ ಕಪ್ಪು ಶಿಲೀಂಧ್ರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಸೋಂಕಿತರು ಅನುಸರಿಸಬೇಕಾದ ಕ್ರಮಗಳು, ಕಪ್ಪು ಶಿಲೀಂಧ್ರ ಅಥವಾ ಬ್ಲಾಕ್ ಫಂಗಸ್ ಸಂಬಂಧಿತ ಕಾಯಿಲೆ ಬರುವ ಸಂದರ್ಭಗಳ ಕುರಿತು ವಿವರವಾದ ಮಾಹಿತಿ ನೀಡುತ್ತಿದ್ದು ಜನರು ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಡಾಕ್ಟರ್ ಶಶಿಕಿರಣ್, ಕಪ್ಪು ಶಿಲೀಂಧ್ರ ಕೋವಿಡ್ನಷ್ಟು ಅಪಾಯಕಾರಿಯಲ್ಲ. ಇದು ಸದಾ ನಮ್ಮ ಸುತ್ತಮುತ್ತ ಇರಲಿದ್ದು ಕೆಲವೊಂದು ಸೋಂಕು ಇರುವ ಸಂದರ್ಭದಲ್ಲಿ ಮಾತ್ರ ತೊಂದರೆ ಮಾಡುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಕೊರೋನಾ ಸೋಂಕು 95% ಅಪಾಯಕಾರಿಯಲ್ಲ. ಕೆಲವೊಂದು ಕಾಯಿಲೆಗಳು ಇರುವವರಿಗೆ ಮಾತ್ರ ಸೋಂಕಿನಿಂದ ತೊಂದರೆಯಾಗುತ್ತದೆ. ಸೋಂಕಿನ ಲಕ್ಷಣಗಳು ಕಾಣಿಸಿಕೊಂಡ ಕೂಡಲೇ ತಪಾಸಣೆ ಮಾಡಿಸಿಕೊಂಡು ಆರಂಭದಲ್ಲೇ ಚಿಕಿತ್ಸೆ ಪಡೆಯುವುದರಿಂದ ಶೀಘ್ರವಾಗಿ ಗುಣಮುಖರಾಗಬಹುದು ಎಂದು ಸಲಹೆ ನೀಡಿದ್ದಾರೆ. ತಲೆನೋವು ಅಂದರೆ ಒಂದು ಸೈಡಿನ ತಲೆನೋವು ಅಥವಾ ಮೂಗು ಬ್ಲಾಕ್ ಆಗೋದಿರಬಹುದು, ತಲೆ ಭಾರ, ಇದು ಸಾಮಾನ್ಯವಾದ ಲಕ್ಷಣಗಳು. ನಂತರ ಈ ಎದೆಯಲ್ಲಿ ಇರುವಂತಹ ಆಲ್ರೆಡಿ ಈ ಕೊರೋನಾ ರೋಗಿಗಳಿಗಿರುವಂತಹ ಏನು ತೊಂದರೆ ಇದೆ ಅದು ಇನ್ನೂ ಹೆಚ್ಚು ಕಾಣಿಸ್ಕೊಳ್ಬೋದು. ಕಫದಲ್ಲಿ ರಕ್ತ ಬರೋದು, ಈ ರೀತಿಯೆಲ್ಲ ಲಕ್ಷಣಗಳು ಸಹ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ವೈದ್ಯರಿಗೆ ಇದರ ಶಂಕೆ ಬಂದಾಗ ಅದರ ಸ್ಯಾಂಪಲ್ನ ತೆಗೆದು ಲ್ಯಾಬೊರೇಟರಿಗೆ ಕಳಿಸಿ ಅದನ್ನು ಕನ್ಫರ್ಮ್ ಮಾಡಿ ನಂತರ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡುವಂತಹ ಒಂದು ಸಂದರ್ಭ ಬರಬಹುದು. ಇದರಲ್ಲಿ ಹೆಚ್ಚು ಭಯಭೀತರಾಗುವ ಅವಶ್ಯಕತೆ ಇಲ್ಲ. ನಾವು ಕಾಳಜಿ ಏನು ಇಟ್ಕೊಳ್ಬೇಕು ಹೇಳಿದರೆ, ಯಾರಿಗೆ ಈ ಕೋವಿಡ್ ರೋಗ ಇದೆ ಅವರು ಆಕ್ಸಿಜನ್ ಅವಶ್ಯಕತೆ ಬರೋದನ್ನು ಕಡಿಮೆ ಮಾಡಿಕೊಳ್ಳಿಕ್ಕಾಗಿ ಜ್ವರ, ಕೆಮ್ಮು, ಈ ರೀತಿ ಯಾವುದೇ ರೀತಿಯ ಕೋವಿಡ್ ಲಕ್ಷಣಗಳು ಕಂಡಾಗ ಬೇಗನೆ ಪರೀಕ್ಷೆ ಮಾಡಿಸ್ಕೊಳ್ಳಿ. ಬೇಗನೆ ಪರೀಕ್ಷೆ ಮಾಡಿಕೊಂಡು ಕೋವಿಡ್ ಇರೋದನ್ನೇ ಮೊದಲೇ ಪತ್ತೆ ಹಚ್ಚಿದರೆ ಆಗ ಅದಕ್ಕೆ ಮಾಡಬೇಕಾದಂತಹ ಉಪಚಾರಗಳನ್ನ ಸರಿಯಾಗಿ ಮಾಡಿಕೊಂಡ್ರೆ ಆಗ ಈ ಆಕ್ಸಿಜನ್ ಬರುವಂಥ ಅವಶ್ಯಕತೆನೇ ಕಮ್ಮಿ ಮಾಡ್ಕೊಳ್ಬೋದು. ಅದು ಕಡಿಮೆ ಆದಾಗ ಈ ಮುಂದಿನ ಎಲ್ಲ ಏನೇನು ತೊಂದರೆಗಳಂತ ನಾನು ಹೇಳಿದೆ ಅದೆಲ್ಲ ಆಗುವ ಸಾಧ್ಯತೆ ಸಹ ಕಡಿಮೆ ಆಗುತ್ತೆ. ಈಗ ಇಂದಿನ ಪತ್ರಿಕೆಗಳ ಎಣುಕೋನೋಟ. ಹಳ್ಳಿಗೆ ತಲುಪಿಸಿ ಲಸಿಕೆ, ಡಿಸಿ ಸಿಇಒಗಳಿಗೆ ಪ್ರಧಾನಿ ಮೋದಿ ಸಲಹೆ ಸೂಚನೆ. ಆಮ್ಲಜನಕ ಲಸಿಕೆ ಪೂರೈಕೆ ಹೆಚ್ಚಿಸಿ ಪ್ರಧಾನಿ ಜೊತೆಗಿನ ಸಂವಾದದಲ್ಲಿ ಬೇಡಿಕೆ ಇಟ್ಟ ಬಿಬಿಎಂಪಿ ಮುಖ್ಯ ಆಯುಕ್ತ. ಅನಿಮೇಷನ್ ಮೂಲಕ ಮಕ್ಕಳಿಗೆ ಕೊರೋನಾ ಜಾಗೃತಿ, ಪ್ರಧಾನಿ ಸೂಚನೆ ಹಿನ್ನೆಲೆಯಲ್ಲಿ ಕ್ರಮ, ಬಸವರಾಜ ಬೊಮ್ಮಾಯಿ ಹೇಳಿಕೆ, 3ನೇ ಅಲೆ ಸಾಧ್ಯತೆ ನಿರೀಕ್ಷೆ. ರಾಜ್ಯಕ್ಕೆ 2 ಲಕ್ಷ ಕೋವಿಶೀಲ್ಡ್ ಲಸಿಕೆ, ನೇರ ಖರೀದಿ ಪ್ರಕ್ರಿಯೆಗೆ ಮುಂದಾದ ರಾಜ್ಯ ಸರ್ಕಾರ. ಹಲವೆಡೆ ಮಳೆ, ವಿದ್ಯುತ್ ಸಂಪರ್ಕ ಕಡಿತ. 1998ರ ನಂತರದ ಭೀಕರ ಚಂಡಮಾರುತ, 2000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯ. ಇಂದು ಗುಜರಾತ್ನಲ್ಲಿ ಮೋದಿ ವೈಮಾನಿಕ ಸಮೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸಂತ್ರಸ್ತರ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್, ಸೋಂಕಿನಿಂದ ಪೋಷಕರ ಕಳಕೊಂಡ ಮಕ್ಕಳಿಗೆ ಅನುಕೂಲ, ಜೊಲ್ಲೆ. ಎರಡು ವಾರದಲ್ಲಿ ಮಕ್ಕಳ ಮೇಲೆ ಲಸಿಕೆ ಪ್ರಯೋಗ ಆರಂಭ, 2 ರಿಂದ 18 ವರ್ಷದವರ ಮೇಲೆ ಕೋವ್ಯಾಕ್ಸಿನ್ ಪ್ರಯೋಗ. ನಾಲ್ಕನೇ ಆಕ್ಸಿಜನ್ ರೈಲು ಆಗಮನ, ಕೇಂದ್ರದಿಂದ 120 ಮೆಟ್ರಿಕ್ ಟನ್ ಆಮ್ಲಜನಕ. ಬಿಡಿಎ ಬಜೆಟ್ಗೆ ಮಂಡಳಿ ಸಭೆ ಒಪ್ಪಿಗೆ, 2021-22ನೇ ಸಾಲಿನಲ್ಲಿ 2252 ಕೋಟಿ ರೂಪಾಯಿ ಮೊತ್ತದ ಅನುದಾನ ನಿಗದಿ. ಮಾವು ಕೊಯ್ಲಿಗೆ ಬಂದರೂ ಬೇಡಿಕೆ ಇಲ್ಲ, ಬೆಲೆಯೂ ಇಲ್ಲ. ಕೆಜಿಗೆ 10 ರಿಂದ 40 ರೂಪಾಯಿನಂತೆ ದಲ್ಲಾಳಿಗೆ ಮಾರಾಟ, ಚಿಲ್ಲರೆ ಮಾರುಕಟ್ಟೆಯಲ್ಲಿ ದುಬಾರಿ ದರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವರು, ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ, ಲಾಕ್ಡೌನ್ ವಿಸ್ತರಣೆ, ಪ್ಯಾಕೇಜ್ ಘೋಷಣೆ ಸೇರಿ ಪ್ರಮುಖ ನಿರ್ಧಾರ ಸಾಧ್ಯತೆ. ರಾಜ್ಯಕ್ಕೆ 2 ಲಕ್ಷ ಕೋವಿಶೀಲ್ಡ್ ಲಸಿಕೆ, ಗುಣಮುಖರಾಗುತ್ತಿರುವವರ ಸಂಖ್ಯೆ ಗಣನೀಯ ಏರಿಕೆ, ಡಾಕ್ಟರ್ ಕೆ ಸುಧಾಕರ್. ಗ್ರಾಮೀಣ ಪ್ರದೇಶಗಳಲ್ಲಿ ಹೋಮ್ ಐಸೋಲೇಷನ್ಗೆ ಅವಕಾಶವಿಲ್ಲ, ಕೋವಿಡ್ ಕೇರ್ ಕೇಂದ್ರಗಳಲ್ಲಿಯೇ ಚಿಕಿತ್ಸೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್.
ತೌತೆ ಚಂಡಮಾರುತ ಪ್ರಭಾವ, ಗುಜರಾತ್ನಲ್ಲಿ ಅಪಾರ ಹಾನಿ, ಮಳೆ ಬಾಧಿತ ಪ್ರದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವೈಮಾನಿಕ ಸಮೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ಹೊರಹೋಗುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ. ನಮಸ್ಕಾರ.